ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಕೋಚ್ ಅಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ನಿಮಗೆ 4, 5, 6 ಬಗ್ಗೆ ತುಂಬಾನೇ ತಿಳಿಸ್ಕೊಟ್ಟಿದ್ದೀನಿ. 4, 5, 6 ಲೈನ್ ಯಾರ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇದೆಯೋ ಅವರು VIP ಆಗ್ತಾರೆ, ಒಳ್ಳೆ ರಾಜಯೋಗನ ಅನುಭವಿಸ್ತಾರೆ. ಮೊದಲೆಯ ರಾಜಯೋಗ ನಿಮ್ಮ ಲೋಶೋ ಗ್ರಿಡ್ ನಲ್ಲಿ ಒಂದು ಮನುಷ್ಯನ ಲೋಶೋ ಗ್ರಿಡ್ ಹಾಕಿದಾಗ 4, 5, 6 ಅನ್ನೋದು ಮೊದಲ ರಾಜಯೋಗ ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಾನು ತುಂಬಾ ವಿಡಿಯೋಸ್ ನಲ್ಲಿ. ಸೊ ಈ ರಾಜಯೋಗ 4, 5, 6 ಲೈನ್ ಇದ್ದು ನೀವು ಆ ರಾಜಯೋಗನ, ಲಕ್ಸುರಿಯಸ್ ಲೈಫ್ ನ ಗೋಲ್ಡ್ ಸ್ಪೂನ್ ನಲ್ಲಿ ತಿನ್ನುವಂತ ಒಂದು ರಾಜಯೋಗನ ನೀವು ಅನುಭವಿಸ್ತಾ ಇಲ್ಲ ಅಂದ್ರೆ ಕಾರಣ ಒಂದೇ ಫ್ರೆಂಡ್ಸ್, ಈ ಪಂಚರತ್ನಗಳನ್ನ ನೀವು ಮಿಸ್ ಮಾಡಿರ್ತೀರಾ. ಅಂದ್ರೆ ನಿಮ್ಮ ಹೆಸರು ಸರಿ ಇಲ್ಲದೆ ಇರ್ಬೋದು, ನಿಮ್ಮ ಒಂದು ನೀವು ಯೂಸ್ ಮಾಡ್ತಾ ಇರುವ ಒಂದು ಫೋನ್ ನಂಬರ್ ಸರಿ ಇಲ್ಲದೆ ಇರ್ಬೋದು, ನೀವು ಯೂಸ್ ಮಾಡ್ತಾ ಇರುವ ಒಂದು ವೆಹಿಕಲ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್, ಮ್ಯಾರೇಜ್ ಡೇಟ್, ನೀವು ಮದುವೆ ಆಗಿರೋ ಒಂದು ದಿನಾಂಕ ಸರಿ ಇಲ್ಲದೆ ಇರ್ಬೋದು. ಈ ಪಂಚರತ್ನಗಳು ಕರೆಕ್ಟ್ ಆಗಿದ್ರೆ, ಎಲ್ಲ ಕರೆಕ್ಟ್ ಆಗಿದ್ರೆ ಡೆಫಿನೆಟ್ ಆಗಿ ಈ ರಾಜಯೋಗ ಅನ್ನೋದು ನಿಮ್ಮಲ್ಲಿ ಆಕ್ಟಿವೇಟ್ ಆಗುತ್ತೆ. ಈ 4, 5, 6 ಲೈನ್ ಇರೋರು ಹೇಳ್ತಾ ಇದ್ದೀನಿ. ಸೊ ಡೈರೆಕ್ಟ್ ಆಗಿ 4, 5, 6 ಲೈನ್ ಇರೋರು ಹೇಗಿರುತ್ತೆ ಅವರ ಲೈಫ್, ಎಷ್ಟೋ ಎಕ್ಸಾಂಪಲ್ಸ್ ಇದೆ ನಮ್ಮ ಕಣ್ಮುಂದೆ. ಇವತ್ತು ಅಂತ ಒಂದು ರಾಜಯೋಗ ಡೈರೆಕ್ಟ್ ಆಗಿ ಅವರ ಒಂದು ಡೇಟ್ ಆಫ್ ಬರ್ತ್ ನಲ್ಲಿ ಇರುವಂತ ಒಂದು ಸೆಲೆಬ್ರಿಟಿನ ಎಕ್ಸಾಂಪಲ್ ಆಗಿ ತಗೊಂಡು ನಿಮ್ ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗದ ವಿಡಿಯೋ. ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಈ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ರಶ್ಮಿಕಾ ಮಂದಣ್ಣ. ಸೊ ಅವ್ರು ಹುಟ್ಟಿರೋದು 5ನೇ ತಾರೀಕು 4ನೇ ತಿಂಗಳು 1996 ಅಲ್ಲಿ. ಸೊ ಇವರ ಒಂದು ಡೇಟ್ ಆಫ್ ಬರ್ತ್ ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಅವ್ರಿಗೆ ಯಾವ ಒಂದು ರಾಜಯೋಗಗಳಿದೆ, ಯಾಕೆ ಅಷ್ಟು ಬೇಗನೆ ಅವರು ಒಳ್ಳೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ, ಸ್ಟಾರ್ ಹೀರೋಯಿನ್, ಹೈಯೆಸ್ಟ್ ರೆಮ್ಯುನರೇಷನ್ ತಗೊಳ್ಳುವ ಒಂದು ಸ್ಥಾನಕ್ಕೆ ಅವರು ಹೋಗೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ನಾವು ಇಲ್ಲಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ರಶ್ಮಿಕಾ ಮಂದಣ್ಣ ಡೇಟ್ ಆಫ್ ಬರ್ತ್ ನ ಕ್ಯಾಲ್ಕುಲೇಟ್ ಮಾಡಿ ನಾವು ಈ ರೀತಿ ಪ್ರತಿಯೊಬ್ಬರದು ಲೋಶೋ ಗ್ರಿಡ್ ನ ಹಾಕಿ ನೋಡ್ಬೇಕಾಗತ್ತೆ. ಸೊ ಈಗ 5 ಅಂದ್ರೆ 5ನೇ ತಾರೀಕು ರಶ್ಮಿಕಾ ಮಂದಣ್ಣ ಅವರು ಹುಟ್ಟಿದ್ದಾರೆ. ರಶ್ಮಿಕಾದು ಡೇಟ್ ಆಫ್ ಬರ್ತ್ 5. ಸೊ 4ನೇ ತಿಂಗಳು 1996 ಕಂಪ್ಲೀಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ 5 ಹಾಕೋಬೇಕು ಡೇಟ್. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ 7 ಬರುತ್ತೆ. ಸೊ ಇಲ್ಲಿ 7 5/7 ಅವ್ರ ಕೋಡ್ ಅಂಡ್ ಇವ್ರಿಗೆ ಕುವಾ ನಂಬರ್ ಬಂದು 2 ಬರುತ್ತೆ. ಸೊ ಇಲ್ಲಿ ನಾವು ಇವರ ಡೇಟ್ ಆಫ್ ಬರ್ತ್ ಹೇಗೆ ಹಾಕೋಬೇಕು, ಲೋಶೋ ಗ್ರಿಡ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇಲ್ಲಿ. ಸೊ ಇಲ್ಲಿ ಏನ್ ನಂಬರ್ಸ್ ಇದೆಯೋ ಅದನ್ನ ನಾವು ಇಲ್ಲಿ ಹಾಕೊಂತೀವಿ. ಇಲ್ಲಿ 6 ಇದೆ ನೋಡಿ, ಡೈರೆಕ್ಟ್ ಆಗಿ 4, 5, 6 ಬಂದೇ ಬಿಡ್ತು ಇವ್ರಿಗೆ. ಅಂಡ್ ಇನ್ನು ಏನಿದೆ, 5 ಇದೆ, 7 ಇದೆ, 2 ಇದೆ. ಸೊ ಮತ್ತೇನೇ ನೀವು ರಾಜಯೋಗಗಳು ಬಂತು ನೋಡಿ. 4, 5, 6 ಡೇಟ್ ಆಫ್ ಬರ್ತ್ ಅಲ್ಲೇ 4 ಇದೆ, 5 ಇದೆ, 6 ಇದೆ. ಡೈರೆಕ್ಟ್ ಆಗಿದೆ ರಶ್ಮಿಕಾ ಮಂದಣ್ಣ ಅವ್ರಿಗೆ ಮೊದಲೆಯ ರಾಜಯೋಗ. ಇದನ್ನ ನಾವು 4, 5, 6 ನ ಫಸ್ಟ್ ರಾಜಯೋಗ ಅಂತ ಕರಿತೀವಿ. ಮತ್ತೆ ಇನ್ನ ಯಾವ ಲೈನ್ಸ್ ಇದೆ ಅಂತ ನೋಡೋಣ ನಾವು. ಸೊ ಇದು 2ನೇ ರಾಜಯೋಗ, ಸೆಕೆಂಡ್ ರಾಜಯೋಗ 159. ಸೊ ಇದನ್ನ ನಾವು ರಾಜಯೋಗ 2 ಅಂತ ಹೇಳ್ತೀವಿ, ಸಕ್ಸಸ್ ಲೈನ್. ಸೊ ಇದನ್ನ ನಾವು ಸಕ್ಸಸ್ ಲೈನ್, ಇದು ಗೋಲ್ಡನ್ ಲೈನ್. ಫಸ್ಟ್ 1, 4, 5, 6 ನ ಗೋಲ್ಡನ್ ಲೈನ್ ಅಂತ ಕರಿತೀವಿ, 159 ನ ಸಕ್ಸಸ್ ಲೈನ್ ಅಂತ ಕರಿತೀವಿ. ಅದಕ್ಕೆ ಅವ್ರು ಅಷ್ಟು ಸಕ್ಸಸ್ ಸಾಧನೆ ಮಾಡಿದ್ದಾರೆ. ಮತ್ತಿನ್ನೇನ್ ಪ್ಲೇನ್ ಇದೆ, ಇದು ಆಕ್ಷನ್ ಪ್ಲೇನ್. ಒಳ್ಳೆ ಆಕ್ಷನ್ ಟೇಕರ್ ರಶ್ಮಿಕಾ ಅವರು. 2, 6 ಆಕ್ಷನ್ ಪ್ಲೇನ್ ಕೂಡ ಇದೆ ಅವ್ರ ಹತ್ರ. ಅಂಡ್ ಇನ್ನೇನಿದೆ ನೋಡೋಣ. 492 ಅಂದ್ರೆ ಜೀನಿಯಸ್, ವೆರಿ ಸ್ಮಾರ್ಟ್ ಡಿಸಿಷನ್ ತಗೋತಾರೆ, ತುಂಬಾ ಸ್ಮಾರ್ಟ್, ತುಂಬಾ ಜೀನಿಯಸ್ ಆಗಿರ್ತಾರೆ ಇವರು. ಸೊ ಇದು 4 ಲೈನ್ಸ್ ಇದೆ ನೋಡಿ. 492 ಜೀನಿಯಸ್ ಲೈನ್ ಅಥವಾ ಸ್ಮಾರ್ಟ್ ಲೈನ್, ಅದ್ಭುತವಾದ ಗೋಲ್ಡನ್ ಲೈನ್ ಇಟ್ಕೊಂಡು ಅದಕ್ಕೆ ಈ 4, 5, 6
ಲೈನ್ ಯಾರ ಹತ್ರ ಇದೆ ಆ ರಾಜಯೋಗ ಡೆಫಿನೆಟ್ ಆಗಿ ಅವರು ರಾಜಯೋಗನ ಅನುಭವಿಸ್ತಾರೆ. ಅಷ್ಟು ಲಕ್ಸುರಿಯಸ್ ಲೈಫ್ ನ ಅವ್ರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಅವರು ಸ್ಟಾರ್ ಹೀರೋಯಿನ್ ಆಗಿ ಮಿಂಚ್ತಾ ಇದ್ದಾರೆ. ಫಿಲಿಂ ಇಂಡಸ್ಟ್ರಿಯಲ್ಲಿ ಒಳ್ಳೆ ರೆಮ್ಯುನರೇಷನ್ ಪಡೆದು ತುಂಬಾ ಅದ್ಭುತವಾಗಿ ಸುಖ ಸಂತೋಷಗಳ ಲಕ್ಸುರಿಯಸ್ ಲೈಫ್ ನ ಅವರು ಅನುಭವಿಸ್ತಾ ಇದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, 4, 5, 6 ಅನ್ನೋದು ತುಂಬಾ ಅದ್ಭುತವಾದ ಒಂದು ರಾಜಯೋಗ. ಇದು ಎಲ್ಲರಿಗೂ ಈ ರಾಜಯೋಗ ಇರೋದಿಲ್ಲ. ಇದ್ರೂ ಸಹ ಕೆಲವರು ಅನುಭವಿಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೇಮ್ ಪ್ರಾಬ್ಲಮ್ ಇರ್ಬೋದು, ಅವ್ರು ಯೂಸ್ ಮಾಡೋ ಫೋನ್ ನಂಬರ್ ಪ್ರಾಬ್ಲಮ್ ಇರ್ಬೋದು, ಅವರು ಮದುವೆ ಆಗಿರೋ ಡೇಟ್ಗಳಾಗಿರ್ಬೋದು, ಎಲ್ಲ ಅವರ ಒಂದು ಈ ಪಂಚರತ್ನಗಳು ಅಡ್ಡ ಬರ್ತಾ ಇರುತ್ತೆ ಅವರ ಒಂದು ರಾಜಯೋಗ ಆಕ್ಟಿವೇಟ್ ಆಗ್ಲಿಕ್ಕೆ. ಸೊ ಇವ್ರಿಗೆ ಇಲ್ಲೆಲ್ಲ ಕರೆಕ್ಟ್ ಆಗಿದೆ. ಇಷ್ಟು ರಾಜಯೋಗಗಳು ಇಟ್ಕೊಂಡಿದ್ದಾರೆ, 4 ರಾಜಯೋಗಗಳು ಇದೆ ಇವ್ರ ಹತ್ರ. ಸೊ 4 ಲೈನ್ಸ್ ಇದೆ, ಸಕ್ಸಸ್ ಲೈನ್ ಇದೆ, ಆಕ್ಷನ್ ಲೈನ್ ಇದೆ, ಜೀನಿಯಸ್ ಲೈನ್ ಇದೆ ಅಂಡ್ ರಾಜಯೋಗ ಡೈರೆಕ್ಟ್ 4, 5, 6 ಗೋಲ್ಡನ್ ಲೈನ್ ಇದೆ. ಸೊ ಇಷ್ಟೆಲ್ಲ ಇಟ್ಕೊಂಡಿರೋ ಇವರು ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತಿದ್ದಾರೆ ನನ್ನ ಪ್ರಕಾರ. ಆಸ್ ಪರ್ ನ್ಯೂಮರಾಲಜಿ ನಿಮ್ಗೆ ಗೊತ್ತು, ಗೋಲ್ಡನ್ ಡೇಂಜರಸ್ ಮ್ಯಾರೇಜ್ ಡೇಟ್ ಅದು 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು. ಈಗ ರಶ್ಮಿಕಾ ಅಂಡ್ ವಿಜಯ್ ದೇವರಕೊಂಡ ಮ್ಯಾರೇಜ್ ಆಗ್ತಾ ಇರೋ ಡೇಟ್ ಕೂಡ 26/2/2026 ಅಂತ ಈಗಾಗಲೇ ಮೀಡಿಯಾಸ್ ಅಲ್ಲಿ, ಸೋಷಿಯಲ್ ಮೀಡಿಯಾಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಈ ಮಾಹಿತಿ. ಉದಯ್ಪುರಲ್ಲಿ ಅವರ ಮ್ಯಾರೇಜ್ ನಡೆಯಲಿದೆ ಈ ಡೇಟ್ ನಲ್ಲಿ. 26 ಅಂದ್ರೆ +2 + 6 is 8 ಫ್ರೆಂಡ್ಸ್. 8 and 2 ಡೇಟೇ ಅಲ್ಲ, ಡೇಟ್ ಜೊತೆಗೆ ಕೋಡ್ ಕೂಡ, ದಿನದ ಕೋಡ್ ಕೂಡ ಅಪೋಸಿಟ್ ಕೋಡೇ ಇದೆ. ತುಂಬಾ ಡೇಂಜರಸ್ ಮ್ಯಾರೇಜ್ ಡೇಟ್ ಅಂತ ಹೇಳ್ತೀನಿ. ದಯವಿಟ್ಟು ಇದೊಂದು ಅವ್ರು ಮಾಡ್ತಾ ಇರೋ ಒಂದು ಇದು ಅವ್ರ ಲೈಫ್ನಲ್ಲಿ ಮೈನಸ್ ಪಾಯಿಂಟ್ ಆಗುತ್ತೆ. ಇದು ಈ ಡೇಟ್ ನಲ್ಲಿ ಮ್ಯಾರೇಜ್ ಆದ್ರೆ ಡೇಂಜರ್ ಅಂತಾನೆ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಅಂಡ್ ಇಂಥ ಒಂದು ಮಾಹಿತಿ ನಿಮಗೂ ಬೇಕು. ನಿಮ್ಮ ಲೈಫಲ್ಲಿ ಯಾವ ಲೈನ್ಸ್ ಇದೆ, ನಿಮ್ಮ ಭವಿಷ್ಯತ್ತೇನು, ನಿಮಗೆ ಲಕ್ಕಿ ಮೊಬೈಲ್ ನಂಬರ್ಸ್ ಬೇಕಾ, ನೇಮ್ ಕರೆಕ್ಷನ್ ಮಾಡ್ಕೋಬೇಕಾ, ಈ ಪಂಚರತ್ನಗಳು ಕರೆಕ್ಷನ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದ್ದಲ್ಲಿ ನೀವು ಸಹ ಒಳ್ಳೆ ಸಕ್ಸಸ್ನ ಪಡಿಬೋದು, ಕೀರ್ತಿನ ಪಡಿಬೋದು, ದುಡ್ಡು ಐಶ್ವರ್ಯವನ್ನ ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.